ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಆದ್ರೆ ಪ್ರಧಾನಿ ಮೋದಿ ಅವರು ದೇಶದಲ್ಲೇ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ. ಈಗ ಬಿಜೆಪಿಯವರಿಗೆ ನಿನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು, ಈ ಪ್ರಶ್ನೆ ಯಾರು ಕೇಳಬೇಕು. ಆಮೇಲೆ ನನಗೆ ಆಶ್ಚರ್ಯ ಆಗೋದೇನೆಂದರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು. ಈಗ ಬಿಹಾರ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗಬೇಕಂದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವರು ನಿನ್ನೆ ಈ ಪ್ರಶ್ನೆ ಕೇಳಿದ್ರಿ. ನೆನ್ನೆ ಈ ಒಂದಿನ ಚುನಾವಣೆಗೆ ಏನಕ್ಕೆ ಇದು. ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲಲ್ಲಿದ್ದರು, ಅದರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರನ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾವು ಪೊಲಿಟಿಕಲ್ಗೋಸ್ಕರ, ಈಗ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾನು ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿಯಾಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿರೋದು ಸರ್. ಈಗ ಆ ಭಯೋತ್ಪಾದಕರು ಯಾರು ರಾಜಕೀಯದವ್ರ ಜೊತೆ ಸಂಪರ್ಕದಲ್ಲಿದ್ದು ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು, ಆ ಥರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಸರಿ, ಇದರಲ್ಲಿ ಟೆರರಿಸ್ಟ್ ಅವ್ರ ಜಾತಿ ಇಲ್ಲರಿ. ಒಂದು ಹೇಳ್ತೀನಿ, ಅವತ್ತೊಂದು ಹೇಳ್ತೀನಿ, ಟೆರರಿಸ್ಟ್ಗೆ ಜಾತಿನೇ ಇಲ್ಲ. ಯಾರು ಟೆರರಿಸ್ಟ್ ಅವ್ರ ಜಾತಿನೇ ಇಲ್ಲರಿ ಅವನು. ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ಟ್ ಅವ್ರಿಗೆ ಇದೇ ಪರ್ಮಿಷನ್ನೇ ಕೊಟ್ಟಿಲ್ಲ. ಅವ್ನು ಮುಸ್ಲಿಮೇ ಇಲ್ಲ. ಅವ್ನು ಯಾರು ಟೆರರಿಸ್ಟ್ ಮುಸ್ಲಿಮ್ ಅಂತಾನೋ, ಅವ್ನು ಮುಸ್ಲಿಮ್ ಅಲ್ವೇ ಅಲ್ಲ ಅವನು. ಆಮೇಲೆ ಯಾವ ಇದಲ್ಲಿ ಹೇಳ್ಕೊಡಲ್ಲ ಸರ್ ಈ ಥರ ಮಾಡೋಕ್ಕೆ. ನಾನು ಹೇಳ್ತೀನಿಲ್ಲ, ಪ್ರತಿ ಸಲ ನಾನು ಮಾಧ್ಯಮದಲ್ಲೂ ಭಾಳ ಸತಿ ಹೇಳಿದ್ದೀನಿ, ಎಸ್ಪೆಷಲಿ ರಾಜಕಾರಣಿ, ಯಾರನ್ನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ದಯಮಾಡಿ ಜಾತಿ ಮಾಡೋಕ್ಕೆ ಹೋಗಬೇಡಿ. ನೀವು ಹಂಗೂ ಜಾತಿ ಮಾಡೋಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ಏನಕ್ಕಂದ್ರೆ ನನ್ನ ಲಕ್ಷ ಜನ ನಂಬಿರ್ತಾರೆ ರೀ. ನಾವು ಜಾತಿ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದಾಗ್ತದೆ ನಮಗೆ. ಆಮೇಲೆ ನಮಗಿಲ್ಲ, ನಮ್ಮ ಮಕ್ಕಳು ಹುಳ ಬಿಚ್ಚಾಯ್ತಾರೆ ಸರ್. ಅವು ಪೊಲಿಟಿಕಲ್ ಟೆರರಿಸ್ಟ್ ಇರಬಹುದು ಅನ್ನೋದು ತಮ್ಮ ಅನುಮಾನ. ಅದೇ ಸರ್, ಗೊತ್ತಿಲ್ಲ ನನಗೆ ಮಾಹಿತಿ. ನಾನು ಹೂವು ಸುದ್ದಿ ಕೇಳಿದ್ದೀನಿ, ತನಿಖೆ ನಡೀತಾ ಇದೆ. ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ, ಅದೇ ನನಗೂ ಆಶ್ಚರ್ಯ ಆಯಿತು. ಈಗ 11ನೇ ತಾರೀಕು ಬಿಹಾರ ಚುನಾವಣೆನೇ ಇದ್ದಿದ್ದು, ಇದು 10ನೇ ತಾರೀಕು ಇನ್ಸಿಡೆಂಟ್ ಆಗಿರೋದು. ಅದೆಲ್ಲ ಒಂದು ಕಡೆ ಹೂವು ಸುದ್ದಿಗಳು. ಹಂಗೇನಾರು ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು, ಮುಂದೆ ಭಾಳ ಕಷ್ಟ ಅನುಭವಿಸ್ತೀರಾ. ಎನಿಬಡಿ ಈ ರೀತಿಯ ಘಟನೆಗಳು ಹಿಂದೇನೂ ಆಗಿರ್ಬೋದು ಅಂತ ಯಾವ್ದಾದ್ರು ಘಟನೆ ನಾನು ಹೇಳ್ತಿಲ್ಲ ಬಸ್ಸು. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಈ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಅಷ್ಟೇ ಹೇಳಿದೆ.